ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮೂವಿಗಳ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಸಾಕಷ್ಟು ಕಾಮೆಂಟ್ಸ್ಗಳು, ಸಾಕಷ್ಟು ವ್ಯೂಸು, ಸಾಕಷ್ಟು ಲೈಕ್ಸು ಮತ್ತು ಸಾಕಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ. ದಯವಿಟ್ಟು ಕನ್ನಡಿಗರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ಸಿಕ್ಕಾಪಟ್ಟೆ ಪ್ಯಾನ್ ಇಂಡಿಯಾ ಫಿಲ್ಮ್ ಬಂದಿದ್ದಾವೆ. ಈಗ ಬಂದಿರೋ ಅಂದರೆ ಇವತ್ತು ರಿಲೀಸ್ ಆಗಿರೋ ಫಿಲ್ಮ್ ಯಾವುದಪ್ಪ ಅಂತಂದರೆ ಕಂಗುವಾ ಫಿಲಮು, ತಮಿಳ್ ಫಿಲ್ಮು. ಈ ತಮಿಳ್ ಫಿಲಮಲ್ಲಿ ಸ್ಟಾರ್ ಹೀರೋ ಆಗಿ ಮಾಡ್ತಿರೋದು ಸೂರ್ಯ ಅವರು, ಹೀರೋನಿಯಾಗಿ ದಿಶಾ ಪಟಾಣಿ. ತುಂಬ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ ಫಿಲಮು. ತುಂಬ ಬೇರೆ ಲೆವೆಲೇ ಇದೆ. ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗಿರೋ ಫಿಲಮ್ ಎಲ್ಲೂ ಇಲ್ಲ. ಸಾಕಷ್ಟು ಫಿಲಮ್ ಬಂದಿದ್ದು, ಸಾಕಷ್ಟು ಫಿಲಮ್ ರಿಲೀಸ್ ಆದವು, ಸಾಕಷ್ಟು ಫಿಲಮ್ ಫ್ಲಾಪ್ ಆದವು. ಇವೆಲ್ಲ ಹೇಳೋದು ಬಿಟ್ಟರೆ ಈ ಕಂಗುವಾ ಫಿಲಮು ಬೇರೆ ಲೆವೆಲೇ ಇದೆ. ಕಂಗುವಾ ಇದು ಪ್ಯಾನ್ ಇಂಡಿಯಾ ಫಿಲ್ಮು. ಕನ್ನಡ, ತೆಲುಗು, ತಮಿಳ್, ಹಿಂದಿ ಹಾಗೂ ಮಲಯಾಳಮು 5 ಭಾಷೆಯಲ್ಲಿ ರಿಲೀಸ್ ಆಯಿತು. ಫಿಲಮು ನೋಡ್ಕೊಂಬಂದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿಲ್ಮು. ಒಂದನೇ ಸ್ಟೋರಿ ಹೇಳಬೇಕಪ್ಪ ಅಂತಂದರೆ, ಕಂಗುವಾ ಫಿಲ್ಮಲ್ಲಿ ಕಾಸ್ಟು ಸೂರ್ಯ, ದಿಶಾ ಪಟಾಣಿ ಮತ್ತು ಆನಿಮಲ್ ಚಿತ್ರದಲ್ಲಿ ತುಂಬ ಬರೀ ಆಡಲಿರ್ದೇ ಫಿಲ್ಮಲ್ಲಿ ವಿಲನ್ ಆಗಿ ರೋಲ್ ಮಾಡಿದಂಥ ಬೇಬಿ ಡಾಲ್ ಅವರು ವಿಲನ್ ಆಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ ಫಿಲಮು, ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಫಿಲಮ್ ನೋಡ್ಕೊಂಬಂದೆ. ಫಿಲಮಿಂದು ಒನ್ ಲೈನ್ ಸ್ಟೋರಿ ಹೇಳಬೇಕಪ್ಪ ಅಂತಂದರೆ, ಇದು ಏನು ಟ್ರೇಲರಲ್ಲಿ ತೋರಿಸಿದ್ದಾರೆ ಅವೆಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ. ಈ ಸಡನ್ನಾಗಿ ನಾರ್ಮಲ್ ಅಂದರೆ ಈ ಪ್ರೆಸೆಂಟ್ ಏನಿರ್ತಲ್ಲ ಅವೆಲ್ಲ ಸಿಕ್ಕಾಪಟ್ಟೆ ಪೊಲೀಸ್ ಚೇಜಿಂಗ್ ಫೈಟಿಂಗ್ ತುಂಬ ಸಖತ್ತಾಗಿದೆ ಫಿಲಮು. ಸೂರ್ಯ ಅವರ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲೇ ಇದೆ. ಆದರೆ ಫ್ಲ್ಯಾಶ್ ಬ್ಯಾಕಲ್ಲಿ ಅಂದರೆ ಬಾಹುಬಲಿ ಫಿಲಮಲ್ಲಿ ಇಂಟರ್ವಲ್ಗಿಂತ ಮುಂಚೆ ಹೆಂಗೆ ಸ್ಟಾರ್ಟ್ ಆಗುತ್ತಲ್ಲ ಫ್ಲ್ಯಾಶ್ ಬ್ಯಾಕು, ಅದೇ ರೀತಿ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಫ್ಲ್ಯಾಶ್ ಬ್ಯಾಕು. ಇಂಟರ್ವಲ್ ಮಾತ್ರ ತುಂಬ ಟ್ವಿಸ್ಟ್ ಇದೆ. ಮತ್ತು ಫ್ಲ್ಯಾಶ್ ಬ್ಯಾಕಲ್ಲಿ ಕೆಲವೊಂದಿಷ್ಟು ಸೀಕ್ವೆನ್ಸ್ ಇದೆಲ್ಲ ಅವತಾರ್ ಫಿಲಮ್ ಕಾಪಿನೇ ಇದೆ. ಯಾಕಂದರೆ ಗ್ರಾಫಿಕ್ಸು, ಡಿಸೈನು ಅವೆಲ್ಲ ತುಂಬ ಹಾಲಿವುಡ್ ಫಿಲಮ್ ರೇಂಜಿಗೆ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಬೇರೆ ಲೆವೆಲೇ ಇದೆ. ತುಂಬ DSP ತುಂಬ ದೇವಿಶ್ರೀ ಪ್ರಸಾದ್ ಅವರು ತುಂಬ ಎಮೋಷನ್ ಆಗಿ ಸಾಂಗ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮು. ನೋಡ್ಬೋದು, ಪಕ್ಕ 100% ಹಿಟ್ ಆಗುತ್ತೆ. ಏನಿಲ್ಲ ಅಂದ್ರೆ 1,000 ಕೋಟಿ ಕಲೆಕ್ಷನ್ ಆಗೋದು ಪಕ್ಕ. ನನ್ನ ಅಂದಾಜು ಪ್ರಕಾರ ಹೇಳ್ತಿರೋದು ಅಷ್ಟೇ. 1,000 ಕೋಟಿ ಕಲೆಕ್ಷನ್ ಆಗ್ಬೋದು ಪಕ್ಕ 100%. ಇದರಲ್ಲಿ ಬೇರೆ ಮಾತೇ ಇಲ್ಲ. ಫಿಲಮು ನೋಡ್ಬೋದು, ತುಂಬ ಚೆನ್ನಾಗಿದೆ. 3Dಯಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದರೆ ಯುದ್ಧಗಳಾಗಲಿ, ಸನ್ನಿವೇಶಗಳು ಮತ್ತು ಸ್ವಲ್ಪ ಗ್ರಾಫಿಕ್ ಡಿಸೈನು ಅವೆಲ್ಲ ಮೊಸಳಿ ಬರ್ತಾವಲ್ಲ, ನೀರಲ್ಲಿರುವಂಥ ಮೊಸಳಿ ಸೀನ್ ಮಾತ್ರ ಬೇರೆ ಲೆವೆಲೇ ಇದೆ. ಯಾಕಂದರೆ ಚೇಜಿಂಗ್ ಫೈಟಿಂಗಲ್ಲಿ ಸ್ವಲ್ಪ ಮೊಸಳಿಗಳು ಅಟ್ಯಾಕ್ ಮಾಡುವಾಗ ಸ್ವಲ್ಪ ಫೈಟಿಂಗ್ ಮಾತ್ರ ಬೇರೆ ಲೆವೆಲೇ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಸೂಪರಾಗಿದೆ. ಮತ್ತು ಈ ಫಿಲಮಲ್ಲಿ ಡೈರೆಕ್ಟರ್ ಆದಂಥವ್ರು ಶಿವ ಅಂದ್ಬಿಟ್ಟು ಹೊಸ ಡೈರೆಕ್ಟ್ರು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫಿಲಮು. ಈ ಚಿತ್ರಕ್ಕೆ ನನ್ನ ರೇಟಿಂಗು 10ಕ್ಕೆ 8.5 ಕೊಡ್ತೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಕೆಲವೊಂದಿಷ್ಟು ಕಡೆ ಬೋರಿಂಗ್ ಆಗುತ್ತೆ, ಸ್ವಲ್ಪ ಕಾಮಿಡಿ ಇದ್ದರೆ ಸ್ವಲ್ಪ ಬೋರಿಂಗ್ ಆಗುತ್ತೆ. ಮತ್ತು ಈ ಫಿಲ್ಮ್ ಬಗ್ಗೆ ಬೇರೆ ಯಾವುದೂ ನೆಗೆಟಿವ್ ರೆಸ್ಪಾನ್ಸ್ ಇಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಇದೇ ಥರ ಬೇರೆ ಮೂವಿಗಳ ಬಗ್ಗೆ, ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ಹಾಗೆ ನಮ್ಮ ಶಿವಣ್ಣ ಅವರ ಫಿಲ್ಮ್ ನಾಳೆ ರಿಲೀಸ್ ಆಗುತ್ತೆ ಪಕ್ಕ. ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಭೈರತಿ ಮೂವಿನ ದಯವಿಟ್ಟು ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಕೆಲವೊಂದಿಷ್ಟು ಬೇರೆ ಮೂವಿಗಳ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅನಿಸುತ್ತೆ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ.